ನಮಸ್ಕಾರ ವೀಕ್ಷಕರೇ, BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಅಷ್ಟೇ ಅಲ್ಲ, APL ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ಈ ಒಂದು ಕೆಲಸವನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಬರುವಂತಹ ರೇಷನ್ ಸಿಗೋದೇ ಇಲ್ಲ. ಸೊ ಇನ್ನೊಂದು ತಂಪು ಮಾಡ್ತಾ ಇರುವಂತದ್ದು ಬಹಳಷ್ಟು ಮಹಿಳೆಯರು, ಬಹಳಷ್ಟು ಕುಟುಂಬದವರು. ಸೊ ಈ ಒಂದು ಕೆಲಸವನ್ನ ಮಾಡುವುದರ ಜೊತೆಗೆ ಆ ಒಂದು ಕೆಲಸವನ್ನ ಕೂಡ ಮಾಡಲೇಬೇಕು. ಇಲ್ಲಪ್ಪ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಟೋಟಲಿ BPL ರೇಷನ್ಸ್ ಕಾರ್ಡ್ಗಳೇ ರದ್ದಾಗ್ಬಿಡತ್ತೆ. ಈಗಾಗಲೇ ಗೊತ್ತಿರಬಹುದು ನಿಮಗೆ, ಸಾಕಷ್ಟು ರೂಲ್ಸ್ ಗಳಿಂದ ಈ ಒಂದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಅದನ್ನ ಸೈಡ್ ಗಿಡೋಣ. ಆದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನೀವು ಈ ಒಂದು BPL ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇದ್ದೀರಾ, APL ರೇಷನ್ ಕಾರ್ಡ್ ಗಳಿಗೂ ಕೂಡ ಎಲಿಜಿಬಲ್ ಇದ್ದೀರಾ. ಎಲ್ಲನೂ ಕೂಡ ನಿಮಗೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಹಣನೂ ಕೂಡ ಬರ್ತಾ ಇದೆ, ಅನ್ನಭಾಗ್ಯನೂ ಕೂಡ ಬರ್ತಾ ಇದೆ. ಇನ್ನುಳಿದಂತಹ ಒಂದು BPL ಹಾಗೂ APL ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗ್ತಾ ಇದೆ ಅಂದ್ರೂ ಸಹಿತ ನಿಮಗೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮಗೆ ಯಾವ ಯೋಜನೆಗಳು ಸಿಗೋದಿಲ್ಲ. ಟೋಟಲಿ BPL ರೇಷನ್ಸ್ ಕಾರ್ಡ್ ಗಳೇ ರದ್ದಾಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡ್ಲೇಬೇಕಂತ ಕೇಂದ್ರ ಸರ್ಕಾರವು ಕೂಡ ಅನೌನ್ಸ್ ಮಾಡಿರುವಂತದ್ದು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಅನೌನ್ಸ್ ಮಾಡಿರುವಂತದ್ದು. ಸೊ ಹಾಗಾದ್ರೆ ಒಂದು ಕೆಲಸ ಏನು, ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ, ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ರೆ ನಮಗೆ ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ಕಂಟೆಂಟ್ ಗಳನ್ನ, ಮಾಹಿತಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ತೀನಿ ಮೊದಲಿಗೆ. ನೆಕ್ಸ್ಟ್ ಒಂದು ಕೆಲಸ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಓಕೆ, ನೀವು ಅಷ್ಟೇ ಅಲ್ಲ, ನಿಮ್ಮ ಸದಸ್ಯರು ಕೂಡ, ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಕೂಡ ಒಂದು ಕೆಲಸವನ್ನ ಮಾಡಲೇಬೇಕಾಗತ್ತೆ. ಸೊ ಮೊದಲಿಗೆ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ದೀರಾ, ಈ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿರ್ತೀರಾ ಕೆಲಸದ ಒಂದು ಒತ್ತಡದಿಂದಾಗಿ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಕುಟುಂಬದವರೇ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಗಂಡ ಹೆಂಡತಿ ಇರ್ತಾರೆ ಟೋಟಲ್ ಆಗಿ. ಸೊ ಅವರು ಒಂದು ರೇಷನ್ ಕಾರ್ಡ್ ಉಳಿಸ್ಕೊಳ್ಬೇಕಂದ್ರೆ ಇಬ್ರು ಕೂಡ ಒಂದು ಏನಾದ್ರೂ ಮಾಡ್ಲೇಬೇಕಾಗತ್ತೆ, ರೇಷನ್ ಅನ್ನ ತಗೋಬೇಕಾಗತ್ತೆ. ಓಕೆನಾ, ಇಲ್ಲಿ 3 ತಿಂಗಳಾಯ್ತು ಬಹಳಷ್ಟು ಫಲಾನುಭವಿಗಳು 3-4 ತಿಂಗಳಾಯ್ತು ಈ ಒಂದು ರೇಷನ್ ಅನ್ನೇ ತಗೋತಾ ಇಲ್ಲಂತೆ. ಸೊ ಬಹಳಷ್ಟು ಮಹಿಳೆಯರು, ಈ ಒಂದು ಕುಟುಂಬದವರು ಈ ಒಂದು ರೇಷನ್ ಅನ್ನ ತಗೋತಿಲ್ಲರುವಂತಹ ಕಾರಣಕ್ಕಾಗಿ ಆ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತೇವೆ ಅಂತ ಆಹಾರ ಇಲಾಖೆ ಎಚ್ಚರಿಕೆ ಕೊಟ್ಟಿರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರದಿಂದ. ಓಕೆನಾ, ಈಗಾಗಲೇ ಎಲಿಜಿಬಲ್ ಇಲ್ಲಪ್ಪ ಅಂದ್ರು ಅವರನ್ನ ತೆಗೆದಾಕ್ತಾ ಇದ್ದಾರೆ. ಈಗಾಗಲೇ ಅಂತವರನ್ನ ತೆಗೆದಾಕ್ತಾ ಇರುವಂತದ್ದು. ಓಕೆ, ಅದರಲ್ಲಿ ನಿಮ್ಮ ಹೆಸರು ಕೂಡ ಸೇರ್ಪಡೆ ಆಗತ್ತೆ ನೋಡಿ. ಇಲ್ಲಪ್ಪ ಅಂದ್ರೆ ಈ ಒಂದು ರೇಷನ್ ಅನ್ನ ಈಗ 2 ತಿಂಗಳ ನಿಮಗೆ ತಗೊಳ್ಳಿಕ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಕೊನೆಯದಾಗಿ 1 ತಿಂಗಳಾದ್ರೂ ಹೇಗಾದ್ರೂ ಬಂದು ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಅನ್ನ ರೇಷನ್ ಅನ್ನ ತೆಗೆದುಕೊಂಡು ಹೋದ್ರೆ ಸೊ ಮತ್ತೆ 2 ತಿಂಗಳು ಮೇಂಟೈನ್ ಮಾಡಬಹುದು. ಈ ರೀತಿ ನೀವು ಒಂದು ಮೇಂಟೈನ್ ಮಾಡ್ತಾ ಹೋದ್ರೆ ಏನೋ ಆಗೋದಿಲ್ಲ. ಅದ್ ಬಿಟ್ಟು ನೀವು ರೇಷನ್ನೇ ತಗೋದಿಲ್ಲ, ನಮ್ಗೆ ಯೂಸೇ ಇಲ್ಲ ಅನ್ನೋದ್ರ ಹಾಗೆ ಮಾಡ್ಬಿಟ್ರೆ BPL ರೇಷನ್ ಕಾರ್ಡೇ ಟೋಟಲಿ ನಿಮ್ಗೆ ರದ್ದಾಗ್ಬಿಡತ್ತೆ. ನಿಮ್ಮನ್ನ ಬಿಟ್ಟು ಮತ್ತಷ್ಟು ಬಡ ಜನರಿಗಾದ್ರೂ ಅದನ್ನ ಸಿಗ್ತಾ ಇರತ್ತೆ. ಇಲ್ಲಪ್ಪ ಅಂದ್ರೆ ಒಂದು ರೇಷನ್ ಏನ್ ಮಾಡತ್ತೆ, ರೇಷನ್ ಅಂಗಡಿ ಅವರಿಗೆ ಉಳಿತಾ ಇರತ್ತೆ. ಅದೆಲ್ಲಾನು ಏನ್ ಮಾಡ್ತಾರೆ, ಒಂದು ಸರ್ಕಾರ ನಿಮ್ಗೋಸ್ಕರ ಅಲ್ಲಿಂದ ರೇಷನ್ ಟೆಂಡರ್ ಮುಖಾಂತರ ತರಿಸ್ಬಿಟ್ಟು ನಿಮ್ಗೋಸ್ಕರ ಕೊಡ್ತಾ ಇರ್ತಾರೆ. ನೀವು ತಗೊಳ್ಳಿಲ್ಲಪ್ಪ ಅಂದ್ರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿಬಿಡ್ತಾರೆ. ಓಕೆನಾ, ಸೊ ಆ ಒಂದು ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ನಿಮ್ಮ ರೇಷನ್ ಅನ್ನ ನೀವು ಪ್ರತಿ ತಿಂಗಳು ಕೂಡ ತಗೊಳ್ಳಿ. ಆದಷ್ಟು ನಿಮ್ಗೆ ತಗೊಳ್ಳಿಕ್ ಆಗ್ಲಿಲ್ಲಪ್ಪ ಅಂದ್ರು ಆದಷ್ಟು 1 ಡೇ ಆದ್ರೂ ಯಾರಾದ್ರೂ ಬಂದು ಬೇಗನೆ ನಿಮ್ಮ ಮನೆಯಲ್ಲಿರುವಂತವ್ರು ಬಂದು ತೆಗೆದುಕೊಂಡು ಹೋದ್ರೆ ಮುಗಿದು ಹೋಗುತ್ತೆ. ಸೊ ಓಕೆ, ಇದಿಷ್ಟು ಆದ್ರೆ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಇಲ್ಲಿ ಕೇಂದ್ರ ಸರ್ಕಾರನು ಕೂಡ ಅಥವಾ ರಾಜ್ಯ ಸರ್ಕಾರನು ಕೂಡ ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಈ KYC ಇದೇನಪ್ಪ, ಈ KYC ನಾವು ಮಾಡಿಸಿದೀವ್ರಿ, ಇದನ್ನೇನು ಹೇಳ್ತಾ ಇದ್ರ ಅಂತ ಅನ್ಕೋಬಹುದು. ಈ KYC ಬರೀ ಮಹಿಳೆ ಮುಖ್ಯಸ್ಥೆಯದ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವಂತವರ ಪ್ರತಿಯೊಬ್ಬ ಸದಸ್ಯರದು ಕೂಡ ಈ KYC ಮಾಡಿಸ್ಬೇಕಂತ. ಯಾಕಂದ್ರೆ ಈಗಾಗಲೇ ವೆರಿಫಿಕೇಶನ್ ಆಗ್ತಾ ಇರುವಂತದ್ದು ನಿಮ್ಗೆ ಗೊತ್ತೇ. ಪ್ರತಿ ಒಂದು BPL ರೇಷನ್ ಕಾರ್ಡ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯನ್ನೇ ಟೋಟಲಿ ಅಪ್ಡೇಟ್ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ಸೊ ಅಂತಹ ಒಂದು ಕೆಲಸವನ್ನ ಈಗಾಗಲೇ ಸದ್ಯಕ್ಕೆ ಮಾಡ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಒಂದು BPL ರೇಷನ್ ಕಾರ್ಡ್ ಗಳಿಗೆ ಈ KYC ಮಾಡಿಸಿಲ್ಲ, ಅದು ಇದು ಏನಾದ್ರೂ ಪ್ರಾಬ್ಲಮ್ ಬಂದಿದೆ ಆದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಈ KYC ಮೊದಲಿಗೆ ಮಾಡಿಸಿದೀವಿ ಅಂತ ಅನ್ಬೋದು, ಆದ್ರೆ ಈ ಕೂಡ ನೀವು ಈ KYC ಆಗಿದೆ ಇಲ್ವಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಸೊ ಮತ್ತೊಂದ್ ಸಾರಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಮೇಲಿಂದ ಮೇಲಕ್ಕೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಟ್ಕೋಬೇಕಾಗತ್ತೆ, ಒಂದು ರೀಪ್ರೇಸ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ KYC ಜೊತೆಗೆ NPCI ಕೂಡ ಮಾಡಿಸಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡಿಸಿ, ನಿಮಗೆ ಬರ್ಬೇಕಾಗಿರುವಂತಹ ಹಣ ಕೂಡ ಬರುತ್ತೆ, ನಿಮ್ಮ BPL ಹಾಗೂ APL ರೇಷನ್ ಕಾರ್ಡ್ ಕೂಡ ಉಳಿಯುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಸೊ ಆದಷ್ಟು ಯಾರು ಈ KYC ಮಾಡಿಸಿಲ್ಲ, ಈ NPCI ಮಾಡಿಸಿಲ್ಲ, ನೀವು ಮುಖ್ಯಸ್ಥೆ ಅಷ್ಟೇ ಅಲ್ಲ
ನಿಮ್ಮ ಮನೆಯಲ್ಲಿರುವಂತಹ ರೇಷನ್ ಕಾರ್ಡ್ ನಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಹೆಸರಲ್ಲಿ ಏನು ಒಂದು ಹೆಸರು ಇರತ್ತಲ್ಲ, ಸೊ ಅವರೆಲ್ಲರೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಈ KYC ಮಾಡಿಸ್ಲೇಬೇಕಾಗತ್ತೆ ಕಡ್ಡಾಯವಾಗಿ, NPCI ಮಾಡಿಸ್ಲೇಬೇಕಾಗತ್ತೆ ಕಡ್ಡಾಯವಾಗಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು. ಸೊ ಅದನ್ನ ಬೇಗ ಮಾಡಿಸ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಈಗಾಗಲೇ ನೋಡಿದಿರಲ್ಲ, ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ, ಲಕ್ಷಾಂತರ 10 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಈಗಾಗಲೇ ಸದ್ಯದಲ್ಲಿ. ಸೊ ಅದರಲ್ಲಿ ನಿಮ್ಮ ಹೆಸರು ಕೂಡ ಸೇರ್ಪಡೆ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಟ್ಟಿರುವಂತದ್ದು. ಸೊ ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿ. ಎಲ್ಲಿ ಹೋಗಿ ಮಾಡಿಸ್ಬೇಕಂದ್ರೆ ನೀವು CS ಸೆಂಟರ್ ಆಗಿರ್ಲಿ, ಗ್ರಾಮವನ್ನು, ಕರ್ನಾಟಕವನ್ನು, ಆಫೀಸ್ ಸೇವಾ ಕೇಂದ್ರ, ಇಂತಹ ಕೇಂದ್ರಗಳಿಗೆ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಅಂಗಡಿಗೆ ಹೋಗ್ಬೋದು. ಸೊ ನೀವು ಎಲ್ಲಿ ರೇಷನ್ ತಗೋತೀರಾ ಆ ರೇಷನ್ ಅಂಗಡಿಗೆನೆ ಹೋಗಿ ನಿಮ್ಮ ಈ KYC NPCI ಕೂಡ ಮಾಡಿಸಬಹುದು. NPCI ಥ್ರೂಗೆ 2 ತರ ಬರ್ತವೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ KYC ಕೂಡ ಮಾಡಿಸ್ಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೂ ಕೂಡ ಲಿಂಕ್ ಇರಬೇಕಾಗತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಈ ರೀತಿ ನಿಮ್ಗೆ 2 ತರ NPCI ಇಲ್ಲಿ ಬೇರೆ ಇರುತ್ತೆ. ಮತ್ತೆ NPCI ಅಂದ್ರೆ ರೇಷನ್ ಅಂಗಡಿಯಲ್ಲಿ ಕೂಡ ಹೋಗಿ ಅಲ್ಲಿ ಬೇರೆ ರೀತಿಯಾಗಿ NPCI ಮಾಡ್ತಾರೆ. ಸೊ ರೇಷನ್ ಅಂಗಡಿಯವರೇ ಮಾಡ್ತಾರೆ. ಸೊ ಅವ್ರು ಹೇಳ್ತಾ ಇರ್ತಾರೆ NPCI ಆಗಿದೆ ಅಂತಾನೆ ಹೇಳ್ತಾ ಇರ್ತಾರೆ. ಒಬ್ಬೊಬ್ರದ್ದು ಆಗಿರಲ್ಲ, ಆದ್ರೂ ಸಹಿತ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ದೋಷದಿಂದ ಆ ರೀತಿ ತೋರಿಸ್ತಾ ಇರುತ್ತೆ. ಆದಷ್ಟು ನೀವು ಖುದ್ದಾಗಿ ನೀವು ಮುಂದೆ ಇಟ್ಕೊಂಡೆ ಚೆಕ್ ಮಾಡಿ. ಅಲ್ಲಿ ರೇಷನ್ ಕಾರ್ಡ್ ಇಟ್ಬಿಟ್ಟು ನೀವು ಹೋದ್ರೆ ನಡೆಯಲ್ಲ. ರೇಷನ್ NPCI ಆಗಿದೆ ಇಲ್ವಾ ಮುಂದೆ ನಿಂತು ಖುದ್ದಾಗಿ ನೀವೇ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಬಂದಿತ್ತು. ಆದಷ್ಟು ಬೇಗ ಈ KYC NPCI ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಪ್ಪ ಅಂದ್ರೆ ನಿಮ್ಮ BPL ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ನಮಗೆ ಆದಷ್ಟು ಕ್ಲಿಯರಿಟಿ ಹೊಂದಿರುವಂತಹ ರೇಷನ್ ಕಾರ್ಡ್ಗಳು ಸಿಕ್ಕಿದ್ರೆ ಅಷ್ಟೇ ಬಿಡ್ತಾ ಇದೀವಿ. ಇಲ್ಲಪ್ಪ ಅಂದ್ರೆ ಬಹಳ ರೇಷನ್ ಕಾರ್ಡ್ಗಳು ಸ್ವಲ್ಪ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಹಿತ ನಾವು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೀವಿ ಅಂತ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು. ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿ ವೀಕ್ಷಕರೇ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೀವು ಅಷ್ಟೇ ನೋಡಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.